ಹಾಯ್ ಫ್ರೆಂಡ್ಸ್, ಎಲ್ಲ ಫ್ರೆಂಡ್ಸ್ಗೂ ಇಡೀ ಕರ್ನಾಟಕ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಇವತ್ತು ನಮ್ಮ ನೀರು ಬರ್ತಾವ್ರಿ. ಇವತ್ತು ನೀರು ಬರಲಿಲ್ಲ ಅಂತ ಹೇಳಿದ್ರೆ ಭಾಳ ತೊಂದರೆ ಐತ್ರಿ ನಮ್ಗೆ. ಎಲ್ಲ ನಾನು 100 ಹಾಕಿ ಎಲ್ಲ ಬೆಳಗ್ಗೆ ಇಟ್ಬಿಟ್ಟೇನಿ ರೀ. ಈಗ ಆರಿಪನು ಗ್ಯಾಸ್ ಕಟ್ಟೋದು ತೊಳ್ಯಾಕತ್ತಲ್ಲ ರೀ. APMCಗೆ ಹೋಗ್ಬೇಕಂತಂದೆ ರೀ. ನಾನು APMCಗೆ ಹೋಗ್ಬೇಕಂದ್ರೆ ಗಾಡಿ ಏನೋ ರಿಪೇರಿ ಆಯ್ತು ಅಂತ ಅಂದು ಗಾಡಿನ ಇಲ್ಲ ರೀ. ಈಗ ಅದು ಒಂದು 2-3 ದಿನ ಆಯ್ತು. ಹಾಗಾಗಿ ಮತ್ತು ಈಗ ರಿಕ್ಷಾ ತೊಗೊಂಡು ಹೋಗ್ಬೇಕಂದ್ರೆ ರಿಕ್ಷಾದವರು ಯಾರೂ ಸಿಗಲಿಲ್ಲ ರೀ. ನಮ್ಮ ಕಾಯಂ ಒಬ್ರು ಬರ್ತಿದ್ರು. ಅವ್ರು ಕೇಳಿದೀವಿ, ಇಲ್ಲ ರೀ ನಾವು ಮಾರ್ಕೆಟ್ ಹೋಗೋದೈತೆ ಅಂತಂದ್ರೆ ನಮ್ಮ ನಜ್ಮಾರ್ ಹೊಂಟಾರಂತ್ರಿ. ನಾ ಸರಿ ನಜ್ಮಾ ಅವ್ರು ಕೇಳಿವ್ರಿಪ್ಪ, ಸ್ವಲ್ಪ ಹೂ ಬೇಕಾಗಿತ್ತು, ತೆಂಗಿನಕಾಯಿ ಬೇಕಾಗಿತ್ತು ರೀ, ಮೆಣಸಿನ್ಕಾಯಿ ಅದು ಬೇಕಾಗಿತ್ತು. ಹಾಗಾಗಿ ಹೇಳಿ ಅವ್ರಿಗೆ ನೋಡೋಣ ರೀ. ಅವ್ರು ಹೋದ್ರಂತ ಹೇಳಿದ್ರೆ ತೊಗೊಂಬರ್ತಾರೆ ರೀ. ಹ್ಞೂ ಅಂತ ಹೇಳಿ ನಜ್ಮಾ ಹ್ಞೂ ಅಂದದಿಲ್ಲ ಅಪ್ಪ. ಹೋಗ್ತಾರಂತ ನಿಲ್ಲಂತ ನೋಡ್ತಾರಂತ. ಹೌದು ವೈವಾ, ನಿನ್ನೆ ಎಲ್ಲ ಆಗ್ಬೇಕಾಗಿತ್ತದ. ನಾಳೆ ಹಬ್ಬನ ನಾಳೆ ಆಗ್ಬೋದು. ನಮ್ಮದು ಹಬ್ಬ ಅದಿಲ್ಲ, ಸೋಮವಾರ ದಿನ ಆಗ್ಬೋದು. ಈ ತಾರೀಪನೆಲ್ಲ ಅವ್ರು ಸಾಕತ್ಲ. ಅರ್ಶಿ ನಾಷ್ಟ ರೆಡಿ ಮಾಡಕತ್ತಾಳ್ರಿ. ಅವಲಕ್ಕಿ ಮಾಡಕತ್ತಾನ್ರಿ. ಆತನ್ಮದು ಸ್ವಲ್ಪ ಎಲ್ಲ ಬೆಳೆದು ಎಲ್ಲ ಪೇಸ್ಟ್ ಹಾಕ್ಬೇಕು. ಮಾರಿಪಂದು ನೀವು ಅಡುಗೆ ಮಾಡ್ರಿ, ಅದೆಲ್ಲ ರೆಡಿ ಮಾಡ್ತೀನಿ. ಹೌದಿಲ್ಲ? ನಮ್ಮ ನಜ್ಮಾನ ಅವ್ರ ಬಾಬಾನೋ ಕೂಡ ಹೋಗ್ರಂತ್ರಿ APMC. ಅಂದ್ರೆ ತೆಂಗಿನಕಾಯಿ ಬೇಕಾಗಿತ್ತು ನನಗೆ, ಹಸೆಕಾಯಿ ಬೇಕಾಗಿತ್ತು. ಇವ ಚಾಚಿ ನಾ ತೊಗೊಂಡು ನಿಂದು ಇದನ್ನು ಚೀಲನೂ ಬೇರೆ ಇಟ್ಕೊಂಡಿ ನಾನು ಅಂದ. ಎಣ್ಣೆ ಬಂದ್ಬಿಡು ಇವ ಅಂತ ಹೇಳಿದಿರಿ. ಆಕೆ ಹೋದ್ಲರಿ ಮತ್ತೊಂದು ಅರ್ಧ ಕೆಲಸ ನನ್ನ ಕಡಿಮೆ ಆತ್ರಿ. ಇಲ್ಲ ತಮ್ಮ ಮತ್ತೆ ಈಗ APMC ಹೋಗ್ಬೇಕಂದ್ರೆ ಲೇಟ್ ಆಗ್ತಿದ್ರಿ. ಟೈಮ್ ಆಗಲೇ ನೋಡ್ರಿ 11:30 ಆತ್ರಿ. ಈಗೇನು ಮಾಡ್ತೀನಿ ಅಂದ್ರೆ ನನ್ನ ಸ್ವಲ್ಪ ಎಲ್ಲ ಬೆಳೆದು ಪೇಸ್ಟ್ ಮಾಡೋಕೆ ಸ್ವಚ್ಛ ಮಾಡ್ಕೊಂಬಿಡ್ತೀನಿ ರೀ. ಮೊನ್ನೆ ತೊಗೊಂಬಂದು ಕಟ್ಟಿದ್ದು ಹಂಗದ ಇವು. ಇದನ್ನು ಸ್ವಚ್ಛ ಮಾಡ್ತೀನಿ ರೀ. ಸ್ವಚ್ಛ ಮಾಡಿ ಮಿಕ್ಸಿಗೆ ಹಾಕಾಕೊಡ್ತೀನಿ ಹುಡುಗರಿಗೆ. ಎಲ್ಲ ಬೆಳ್ಳುಳ್ಳಿ ಸ್ವಚ್ಛ ಮಾಡಿಕೊಟ್ಟೆ ರೀ. ತಡ್ರಿ, ನಮ್ಮ ತಮ್ಮ ಫೋನ್ ಹಚ್ಚಕತ್ತಾನ ರಾಜು ರೀ. ನಾನು ಒಂದು 4 ರೊಟ್ಟಿ ಮಾಡಿ ಬಂದಿರಿ ರೀ ಮೆತ್ತಾಗ. ಈ ಕೆರ್ಶಿ ತೆಳ್ಳಗೆ ಮಾಡ್ತಾಳ್ರಿ, ಸ್ವಲ್ಪ ಕಡಕಾಕಿ ಹಾಕಿ ರೊಟ್ಟಿ. ಅವು ನಮ್ಗೆ ಅದು ಅಮ್ಮ ಸಾರು ಹಾಕೊಂಡು ತಿಂತಾರೆ ನಡೀತ್ರಿ. ಬಾಬರಿ ಮೆತ್ತನ ಬೇಕಾ, ಹಂಗಾಗಿ ಮೆತ್ತನ ಮಾಡಿಟ್ಟೆ ನಾನು. ಇದು ಮೆಣಸಿನ್ಕಾಯಿ ತುಂಬಿಸಿಟ್ಟೆ. ನಮ್ಮ ನಜ್ಮಾರ್ ತೊಗೊಂಬಂದ್ರಿಪ್ಪ ತೆಂಗಿನಕಾಯಿ ಅವೆಲ್ಲ. ಮೆಣಸಿನ್ಕಾಯಿ ತೆಂಗಿನಕಾಯಿ ತೊಗೊಂಬರಿ ಬಾ ಅಂತಂದು ಹೇಳಿದ್ದೆ. ತೊಗೊಂಬಂದ್ರೆ ಅವನ್ನ ಮೆಣಸಿನ್ಕಾಯಿ ತುಂಬಿಸಿಟ್ಟಿನಿ. ಆರೀಫ ಇದನ್ನು ಹಾಕಕತ್ತಾಳ್ರಿ, ಮಸಾಲೆ ಎಲ್ಲ ಬೆಳ್ಳಿ ಪೇಸ್ಟ್ ಅದು ಹಾಕಕತ್ತಾಳ್ರಿ. ಆಚೆ ಕಡೆ ತೊಗೊಂಡು ಹೋಗಿ ಇಲ್ಲ ಅರಿಪ ಹಾಕಕತ್ತವ್ರಿ ಮಸಾಲೆ ರೀ. ಮೆಣಸಿನ್ಕಾಯಿ ಹುರ್ಕೊಂಬಂದಿದ್ರಿ, ಅದನ್ನ ಸ್ವಲ್ಪ ಹಾಕಿ ಕೊಡಮ್ಮ. ಈಗ ಅಂಗಡಿ ಹೋಗೋ ಟೈಮ್ ಆತ್ರಿ. ನಮ್ಮ ನೀರಿಲ್ಲ ಏನಿಲ್ಲ. ಬುಟ್ಟಿ ಎಲ್ಲ ಭಾಳ ಆಗ್ಯಾರ. 2 ಒಣ ಮೀನು ಬುಟ್ಟಿ. ಇವು ಆಮೆ ಕಡೆ ತರವಾಜಿ ಬಂಡ ಅಂತಾರ, ಅವು ಬಡ್ಡ ಎಲ್ಲ ಒಂದು 5-6 ಸಲ ಓಡಾಡ್ಬೇಕಾಗತ್ತೆ. ಅದಕ್ಕೆ ಆಟೋದವ್ರಿಗೆ ಹೇಳಾಕತ್ತೀರಿಪ್ಪ, ಏನು ಮಾಡ್ತಾರೇನ್ರಿ. ಬಂದ್ರೆ ಚಲೋ, ಬರಲ್ಲ ಅಂದ್ರೆ ಈಗ ಅಡ್ಡಾಡ್ಬೇಕು ನೋಡ್ರಿ. ಈ ಬುಟ್ಟಿ ಎಲ್ಲ ಖಾಲಿ ಆಗಿದ್ರಿ. ಇನ್ನೊಂದು ಬುಟ್ಟಿತ್ತು ರೀ, ಮಳೆ ಹಕ್ಕಂದು ಹೊಡ್ಯಾಕತ್ರಿಪ್ಪ. ಅಮ್ಮ ಕುಂದಿರ್ಸಿ ಛತ್ರಿ ಇಟ್ಟು ಕೊಟ್ಟು ಬಂದೀನಿ ರೀ ಅವ್ರಿಗೆ ತೋರಿಸ್ಕೊಳಾರ್ದಂಗೆ. ಸ್ವಲ್ಪ ಇದು ಮಳೆ ನೋಡ್ಕೊಂಡು ಹೋಯ್ತೀನಿ ರೀ ನಾನು ಇದನ್ನ. ಅಯ್ಯೋ, ಮಳೆ ಜೋರಿಲ್ಲ ಏನಿಲ್ಲ, ಸಣ್ಣ ಬರಾಕೈತಿ. ಹಾಲು ಎಷ್ಟು ಅಲ್ಲಿ ಮೇಲೆ ಒಂದು ಖಡ್ಡ ಬಿದ್ದೈತಾರಿಪ್ಪ. ಅದು ಹಂಗಾಗಿಲ್ಲ ದಬಾ ಸೊರಾಕತ್ತದ. ಅವ್ನು ಇವನ್ ತೆಗ್ದ್ಬಿಡ. ಎಷ್ಟು ನೀರು ತುಂತಾನೆ ಈಗ ಅದ್ರಾಗ. ಅವ್ನು ಬುಟ್ಟಿ ತಗೋವನ್ನ ಇಲ್ಲಿ ತಗೋ, ಡಬ್ರಿ ತಗೋವನ್ನ. ಒಜ್ಜಾಗಿರ್ಬೇಕೀಗದ. ಅಶ್ಯಾ ಹಿಡಿ ಬಾ ಇಲ್ಲೇ. ತಗೊಂಡಲ್ಲಿ ಡಬ್ಬ ಹಾಕ್ಬಿಡಮ್ಮ. ಸೋರಾಕತ್ ನೋಡೋದು. ಅಲ್ಲಿ ಹಾಳೆ ಹಾಕಂದೆ ನಾನು. ಹಾಕ್ಲಿ ನಾನು ಕರೆಕ್ಟಾಗಿ ಯಾರಿಪ್ಪ ಅದನ್ನ. ಹಾಂ ರೀಪ್ಪ, ಹಾಳೆ ಕರೆಕ್ಟಾಗಿ ಹಾಕಿರಕ್ಕಿಲ್ಲ ನೀನು. ಅಲ್ಲಿ ಅದನ್ನ ಕರೆಕ್ಟಾಗಿ ಹಾಕಿದ್ನಿ ಅಂದ್ರೆ ಅಷ್ಟು ಸೋರ್ತಿದ್ದಿಲ್ಲ. ಮತ್ತೆ ನೋಡಿ ಎಲ್ಲ ನೀರು ಆಗೈತವ. ಗಡಿಗೆ ಹೊಡೆದು ಗಿಡಿ ಮತ್ತೆ ನೀನು ಅಲ್ಲಿ ಮಣ್ಣು ಅಲ್ಲಿಟ್ಟು ನೀರು ರುದ್ಬಿಡೋದು ಇಷ್ಟು. ಅದಕ್ಕೆ ಬಚ್ಚಲ್ದಾಗ ಇಟ್ಟ, ಅಲ್ಲಿ ಬಚ್ಚಲ್ದಾಗ ಇಟ್ಟು ನೀರು ಉಗ್ಗಮ್ಮ. ಮಣ್ಣೆಲ್ಲ ಹೋಗೈತಿ ಪೂರ ಮಣ್ಣಿಂದ. ಮತ್ತದು ಇದಾಗಬೇಕಲ್ಲ. ಪಂಡ್ಯದೊಳಗೆ ನೀರು ಬಿದ್ದಿದ್ದಾವೆ. ನೀರೆಲ್ಲ ತೆಗೆದು ಚೆಲ್ಲಿ ನೀರು ತುಂಬಕ್ಕೆ ನೋಡು. ಹೋಗಿ ಒಂದಿದ್ದು ಮೇಲೆ ಸಿಮೆಂಟ್ ಹಾಕಿ ಬಂದಿರಿ. ಅಲ್ಲಿ ಮಳೆ ನಿಂತಂತಂದು ಹೋದಿರಿ. ಅಮ್ಮಗೆ ಹೋಗಿ ಕುಂದ್ರಾಕಿದ್ದು ಕೊಟ್ಟು ಬಂದಿರಿ. ಅದು ತರ್ಬಾಕುಲಿಂದ ಸ್ವಲ್ಪ ರೊಟ್ಟಿ ಬೇಕಾಗಿತ್ತು, ಕೊಟ್ಟು ಬಂದು ಚಹಾ ಮಾಡ್ಕೊಂಡು ಹೋದ್ರತ್ತು. ತಂಡ್ಯ ತೋರಿಸ್ಬಂದ್ರೆ ಅವರು ಅಂತೇಂದು ಬಂದೆ. ಮತ್ತು ನಾನು ಬಂದು ಸಿಮೆಂಟ್ ಹಾಕಿದ್ರೆ ಮೊದಲು ಮಳೆ ನಿಂತಂತೇಂದು. ಮತ್ತು ರಾತ್ರಿಗೆಲ್ಲ ಮಳೆ ಬಂತಂದ್ರೆ ಏನಾಕೈತಿ ಏನ್ರಿಪ್ಪ ಅದು. ಅದ್ರ ಮ್ಯಾಗ ಒಂದು 13 ಚಿಲ್ಲರ್ ಹಾಕ್ತೈತ್ರಿ. ಅಮ್ಮ ಕರ್ಕೊಂಬಂದಿರಿಪ್ಪ ನೋಡ್ರಿ. ಅಮ್ಮ ಬಂದು ಕುತ್ಕೊಂಡ್ರಿ. ಬಟ್ಟೆ ಎಲ್ಲ ಬಿಚ್ಚಿ, ಯಾಕಂದ್ರೆ ಮಳೆ ಜೋರ ಬರಾಕತ್ಬಿಟ್ಟು ತೋರಿಸ್ಕೊಂಡ್ಬಿಟ್ರಿ. ಕರೆಂಟ್ ಅಂತಿಲ್ಲ, ಇಲ್ಲ ಕರೆಂಟ್ ಹೋಗ್ಯಾಬಿಟ್ಟೈತಿ. ನಾವೆಲ್ಲ ಬಿಟ್ಟು ಪೇಸ್ಟ್ ಅದೆಲ್ಲ ಹಾಕಿದ್ದು ಚಲೋ ಮಾಡಿದ್ವಿ ನೋಡು. ಹೌದಿಲ್ಲ? ಇಲ್ಲ ಅರಿಪ್ಪ ನೀರು ತುಂಬಾಕತ್ತಾಳ್ರಿ. ಅರ್ಶಿ ಅಡುಗೆ ಮಾಡಾಕತ್ತಾಳ್ರಿ. ನಾನು ಆ ಕಡೆ ರೊಟ್ಟಿ ಮಾಡಾಕ ತೊಗೊಂಡೋಗೀನಿ ರೀ. ಸಿಮೆಂಟ್ ಹಾಕಿದ್ನಲ್ಲ ಅರಿಪ್ಪ, ನಿಂತ್ಕೊಂತ ನೋಡಲ್ಲ ಅದನ್ನೆಷ್ಟು. ಹೋಗಿ ಮತ್ತೆ ಮೇಲೆ ಇದನ್ನು ಮಾಡಿ ಬಂದೆ. ಏನದು 13 ಚೀಲ ಅದು ಹಾಕಿ ಬಂದಿನ್ವಾ. ಅಮ್ಮ ಹೇಳಿದ್ರು 13 ಚೀಲ ಹಾಕೋದಕ್ಕೆ ಅಂತಂದು. ಸೋರಾಕತ್ತಿಲ್ಲ ನೋಡಮ್ಮ 13 ಚೀಲ ಹಾಕಿ ಬಂದ್ಮೇಲೆ ಅಲ್ಲಿ ಮೇಲೆ
ಸೋರಕತ್ತಿಲ್ಲಮ್ಮ ಇಲ್ಲ ತಂದ್ರೆ ಎಲ್ಲ ಮಣ್ಣಾಗೈತಿ ಮೇಲೆ ಒರೆಸ್ಬೇಕ್ರಿ ಇನ್ನು. ಹಾಂ ನೋಡ್ರಿ ತೊಗೊಂತ್ರಿಪ್ಪ ಮಳೆ ಮತ್ತು ಜೋರ ಬರಕೈತಿ ನೋಡ್ರಿ ಎಲ್ಲ ಹೆಂಗೆ ಆಗ್ಬಿಟ್ಟಿದ್ದು ಎಲ್ಲ ಒರೆಸ್ಬೇಕ್ರಿ. ಈಗ ಅದನ್ನ ಮೊದಲು ನಾನು ರೊಟ್ಟಿ ಮಾಡ್ತೀನಿ ರೀ, ಯಾಕಂದ್ರೆ ಇಲ್ಲಿ ಇಲ್ಲಾಂಡ್ ಬೀಳಾಕತ್ ಬಿಡತ್ರಿ ಮತ್ತೆ ಇನ್ನೊಂದು ಸ್ವಲ್ಪ ತಾತಂದ್ರಿ. ಈಗ ಇದು ಒಲೆ ಸಾರಿಸಿದೆ ನಾನು, ಒಲೆ ಸಾರಿಸ್ಕೊಂಡು ರೊಟ್ಟಿ ಮಾಡಾಕತ್ತೀನಿ ರೀ. ರೊಟ್ಟಿ ಮಾಡ್ದಾತ್ರಿಪ್ಪ ಅಕ್ಕಿ ಹುರಿ ಹಾಕತ್ತೀನಿ ರೀ. ನಾನು ಈಗ ಇಲ್ಲಿ ಇನ್ನೂ ಹಬ್ಬ ಐತು ಇಲ್ಲೋ ಗೊತ್ತಿಲ್ಲ ರೀ, ಡಿಸೈಡ್ ಆಗಿಲ್ಲ ನಮ್ಮ ಕಡೆ. ರೊಟ್ಟಿ ಮಾಡಿಟ್ಟೆ ಅಕ್ಕಿ ಹುರಿ ಹಾಕತ್ತೀನಿ ರೀ. ನಮ್ಮ ಬಾಬಾರು ಬಂದಾಗ ಡಿಸೈಡ್ ಮಾಡಿರ್ಲಿಕ್ಕೆ ಕುಂತಾರೆ ಏನು ಆತೇನು ಹೋದ್ರನ್ರಿ. ಅಪ್ಪ ಚಂದಪ್ಪ ಕಂಡ್ರಿ ನಿಮ್ಮ ಕಡೆ ರೀ? ಇನ್ನೂ ಕಂಡಿಲ್ಲ ರೀ, ನಾವು ನೋಡೇ ಈ ಕಡೆ ಬಂದಿರ ನಾ ಅಂತ ಹೇಳಿ ಮಾಡೀನಿ ರೀ. ಟೈಮ್ ನೋಡ್ರಲ್ಲ 8 ಗಂಟೆ ಆಯ್ತು, ಎಷ್ಟೊತ್ತಿಗೆ ಕಾಣ್ತಾರೇನ್ರಿ ಚಂದಪ್ಪರ? ನಾನು ಅಕ್ಕಿ ಹುರಿ ಹಾಕತ್ತೀನಿ ರೀ ಈಗ. ಹ್ಞೂ ಏನು ಮಾಡ್ತೀರಿ, ಅಕ್ಕಿ ಹುರಿತೀನಿ ಈಗ ಮೊದ್ಲ. ಹ್ಞೂ ಚಾ ತಗೊಂಬಂದು ನೋಡ್ರಿ ಅರ್ಷಿ ಚಾ ಕುಡ್ರಿ. ಕರೆಂಟಾಗ ಹೋಗ್ಬಿಟ್ಟೈತ್ರಿಪ್ಪ. ಸುಲ್ತಾನ ಹೊಂಟ್ರೆ ಹಬ್ಬ ಮುಗಿಸೋದು ಹೋಗಂತೀರಿ? ಜಲ್ದಿ ಬಾ ಹಂಗಾರ ನಾಳೆ. ಅಪ್ಪ ಹಬ್ಬ ಮುಗಿಸ್ಕೊಂಡು ಹೋಗಂತ ಬರ್ರಿ, ಮಾಡಂತ ಬರ್ರಿ ಮನೆ ಹೊಸ ಈಗ ಹೇಳಕತ್ತಿ. ಏನು ಹಬ್ಬ ಯಾವಾಗ ಐತೆ ಅನ್ನೋದಾಗ ಗೊತ್ತಲ್ರಿ ಇನ್ನು ಎಲ್ಲಿ ಇನ್ನು ಅನೌನ್ಸ್ಮೆಂಟ್ ಆಗ್ಬಲ್ತ್ರಿ. ನಾನು ಅಕ್ಕಿ ಹುರಿದಿಟ್ಟೆ ಎಲ್ಲ ಹುರಿದಿಟ್ಟೀನಿ ರೀ. ನಮ್ಮ ಮಾರಿಪ್ಪನ ಆಗವಲ್ವೇನ್ರಿ ಪಾಪ ಎಲ್ಲ ಇವಾಗ್ಬಿಟ್ಟಿದ್ರಿ. ಹ್ಞೂ ರೀ ಅವೆಲ್ಲ ಸೋರಿ ಅಯ್ಯೋ ಅರ್ಬಿನ ಹೋಗ್ಯಾಕತ್ತಾಡ್ರಿ ಅಕ್ಕಿ. ಮತ್ತೆ ಮೀನದ್ದೆಲ್ಲ ತೊಳೆದಿಟ್ಟು ಡಬ್ರಿ ತೊಳೆದಿಟ್ಟು ಮತ್ತೆ ಅಕ್ಕಿ ರೀ. ಇವು ಏನು ಅಕ್ಕಿ ಅಂತೀನಿ ನೋಡಿ, ಅಕ್ಕಿದೈತೆ ನಾನು ತಿಳಿಬೋದು. ಅರ್ಬಿ ಹೋಗ್ಯಾಕತ್ತ ಮತ್ತೆ ಅಕ್ಕಿ. ನಾಳೆ ಹಬ್ಬ ಅನ್ನಕತ್ತಾರಿಪ್ಪ. ಇವನ್ನ ಅಕ್ಕಿ ನೆನೆ ಹಾಕಿಬಿಡ್ತೀನಿ ರೀ. ನಮ್ಮ ಬಾಬಾ ಹೇಳೋರು ಬಂದು ನಮ್ಮ ಭಯ ಬಂದಾರ್ರಿ. ಕರೆಂಟ್ ಅಂತೂ ಬಂದೇ ಇಲ್ರಿ. ಇದು ಎಲ್ಲ ಪುಡಿ ಮಾಡಿ ಹಾಕಾಕತ್ತೀವಿ ನಾವು ಅಷ್ಟೊಂದು. ಇವನು ನೆನೆ ಹಾಕ್ತೀವಿ ರೀ. ಅಮ್ಮಂದು ಸ್ಟೈಲ್ ಸುರ್ಕೊಂಬ್ರಿ ಇವತ್ತು. ಅವ್ರು ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ ರೀ ನಾನು. ಅವ್ರ ಸ್ಟೈಲ್ ಸುರ್ಕೊಂಬ ಮಾಡಕ್ಕೆ ನೆನೆ ಹಾಕ್ಬೇಕಂತ ನೆನೆ ಹಾಕಿವಿ. ಅಕ್ಕಿ ನೆನೆ ಹಾಕಿದ್ವಿ ರೀ. ಇವತ್ತು ಹಬ್ಬ ಅಂತಂದು ಇದು ಅನೌನ್ಸ್ಮೆಂಟ್ ಅಂತಾರಲ್ಲ ನಾನು ಮಾಡಿದ್ರಿ ಮುಸತಿ ಒಳಗೆ ರೀ. ಅರಿಶಿ ಎಲ್ಲ ಜಜ್ಜಿ ಹಾಕಾಕತ್ತಾಳ್ರಿ. ನೀ ಅರಿವಿ ಬಿತ್ಬೇಕಾಯ್ತು ಎಲ್ಲ ತೋರ್ಸ್ಕೊಂಬಿಟ್ಟಿ. ಇಲ್ಲಿ ನಮ್ದು ಸುರ್ಕೊಂಬ ಮಾಡೋದು ದೊಡ್ಡ ಗುಂಡಿ ತೊಗೊಂಡಿವ್ರಿ. ಮತ್ತಮ್ಮ ಒಣ ಕೊಬ್ಬರಿ ನಾರಿ ಅಂತ ಹೇಳಿದ್ರಿ. ಮತ್ತು ಒಣ ಕೊಬ್ಬರಿ ನಾರಿದ್ರಿ ಇಲ್ಲಿ ಅಕ್ಕಿರಿದು ಹುರಿದದ್ದು ಅಕ್ಕಿದು ಅದು ಎಲ್ಲ ಸರ್ಕೊಂಬ ಸಾಮಾನು. ಇದು ತುಪ್ಪದ ಪ್ಯಾಕೆಟ್ ಎಲ್ಲ ಇಲ್ಲೇ ಅದಾವಮ್ಮ. ಹೊರಗೆ ಬೇಡ ಅಂದ್ರೆ ಹೊರಗಾಗಿದ್ದ ದೊಡ್ಡ ಒಲೆ ಇಲ್ಲೇ ಚಲೋ ಆಗಿಬಿಡುತ್ತನ್ರಿ. ಬರಬರಮ್ಮ ಕೊಡ್ತಿದ್ದೀರಿ ಅಲ್ಲಿ ಪಟ ಪಟ. ಹೌದಮ್ಮ ಇವತ್ತು ಮಳೆ ಒಂದು ಗಂಟೆ ಐತಿಲ್ಲ. ಭಾಳ ಅಲ್ರಿ. ಹಂಗಾಗಿ ನಮ್ದು ಜಲ್ದಿ ಬೆಳಿಗ್ಗೆ ಮಧ್ಯಾಹ್ನ ಮಟ ಮಾತ್ರ ಸುಳ್ಕೊಂಬನ ಮಾಡ್ದಾಗ್ಬಿಡತ್ರಿ ನಾಳೆಗೆ ನಮ್ಮ. ಹಂಗಾಗಿ ಇವತ್ತು ರಾತ್ರಿನ ಮಾಡಿಟ್ಬಿಡ್ತೀವಿ ನಾವು. ರಾತ್ರಿನ ರೀ. ಯಾಕಂದ್ರೆ ಇಟ್ಟಿಟ್ಟ ಗುಂಡಿ ಒಳಗಾದ್ರೆ ಹೋಲ್ ಬಿಡ ಅದು ಏಟತ್ತ ಅಂತ ಅನ್ಕೊಳಕ್ ಬರತ್ರಿ. ಇದು ಏನಿಲ್ರಿ ದೊಡ್ಡ ಗುಂಡಿ ಅಂತ ತೊಗೊಂಡ್ಬಿಡ್ತಾರೆ ಅಮ್ಮ. ಇಲ್ಲೇ ನಮ್ದು ದಾದಿ ಸುರ್ಕೊಂಬ ಮಾಡತ್ತಿದ್ರಿಪ್ಪ. ರಾತ್ರಿನ ಮಾಡ್ತಾರೆ. ಹಾಗಾಗಿ ದೊಡ್ಡ ಗುಂಡಿದೊಳಗೆ ಸುರ್ಕೊಂಬ ಮಾಡತ್ತೇವೆ ನೋಡ್ರಿ ಇವಾಗ. ಇದು ಸಣ್ಣದ್ವಿ ಇನ್ನು. ಎಲ್ಲ ಇದ್ದಂದ್ರೆ ಅದು 4 ಕೊಡದ್ದು, ಇದು 2 ಕೊಡದ್ದು. 2 ಕೊಡದ್ದು ಇದು. ಎಲ್ಲಾರು ಮತ್ತ ತಮ್ಮ ಮನ್ಯಾಗ ಮಾಡ್ತಾಗ ಮತ್ತ ನಾವ್ ಅವ್ರಿಗೆ ಕೊಟ್ಟು ಕಳಿಸ್ತೇವೆ, ಅವ್ರು ನಮಗ್ ಕೊಟ್ಟು ಕಳಿಸ್ತಾಗ. ಹಿಂಗಾಗಿ ಎಲ್ಲಾರು ಕುಡಿ ಮಾಡ್ತಿದ್ರ. ಈಗ ನಮ್ಮ ಮನ್ಯಾಗ ಮಾಡ್ತೇವೆ ನಾ ಹಬ್ಬ ಅನ್ನಕತ್ತಿದ್ರ. ಅವ್ರಿಗೆ ಗೊತ್ತಾಗ್ಲಿ ಎಲ್ಲ ಹೆಂಗ್ ಮಾಡ್ಬೇಕ ಅನ್ನೋದು ಅಂತಂದು ಎಲ್ಲಾರು ಅಲ್ಲಿ ಮಾಡಾಕತ್ತಾಗ ಎಲ್ಲಾರು ಕೂಡಿ ಇಲ್ಲಿ ಬರ್ತಾರ. ಎಲ್ಲಾರು ಕೂಡಿ ಅಲ್ಲಿ ಹೋಗ್ತೇವಿ. ಅಲ್ಲಿ ಹೋಗ್ತೀವಿ. ಚಲೋ ಮಾಡ್ತಾರ್ರಿ ಅಂತ ಅದಿರಿ ಸುರ್ಕೊಂಬ. ಏನ್ ಮೊದಲಿತ್ತ ಮಾಡ್ಕತ್ ಬಂದೇವಿ. ಮಾಡೋದ್ ನೋಡ್ವಾ. ನಮ್ಗಿಟ್ಟ ಆಟ ಮಾಡಕ್ ಆಗಂಗಿಲ್ಲ. ಸಣ್ಣ ಪಣ್ಣ ಗುಂಡ್ಯಾಗ ಇಡಾಕ್ ಆಗಂಗಿಲ್ಲ. ಇದೋ ಸಣ್ಣ ಗುಂಡ ದೊಡ್ಡ ಕೈ ರೀ ಅವ್ರು, ದೊಡ್ಡ ಕೈ. ಇವಾಗ ಸಕ್ರಿ ಸ್ವಲ್ಪ ಇದು ಮಾಡ್ಕೊಡ್ತೀನಿ. ಇದು ಏನಾರ ಐತಿ ನೋಡಿ ಕೊಡ್ಬೇ ನೋಡಿ. ನಮ್ದು ನೀರು ಬಿಟ್ಟಾರಲ್ರಿಪ್ಪ. ಇವು ನೋಡ್ರಿಲ್ಲ ಮಸಾಲೆ ಗೀಸಲ್ದೆಲ್ಲ ಖಾಲಿ ಆಗಿದ್ವು. ಇವೆಲ್ಲ ಮತ್ತೆ ಬಾಂಡೆ ಒಂದು ತಿಕ್ಕಿ ಬಾಂಡೆ ಅದು ಇದು ಅರಿಶಿ ಆಗಲ್ಲ ತಿಕ್ಕಿಟ್ಟ. ಮತ್ತು ನಾವು ಇಷ್ಟು ತಿಕ್ಕಿಡ್ಬೇಕು. ಇಲ್ಲ ಐತಮ್ಮ ಆತನ ಸುರ್ಕೊಂಬ. ಏನು ಮಾಡಕತ್ತ ಒಂದಿಟ್ಟು ರೆಸಿಪಿ ತೊಗೋಬೇಕಿಲ್ಲ. ಅಲ್ಲಿ ಒಳಗೈತಿ ಕೊಡ ಖಾಲಿ ಅದವನು ಇವು. ಆತನ್ ಮತ್ತೆ ಸುರ್ಕೊಂಬರಿ ಕುದಿಯಾಕತ್ರ. ಕುದಿ ಬರ್ತೈತೆ. ಒಂದು ಸ್ವಲ್ಪ ನೀರಲ್ಲೇ ಇಟ್ಕೊಂಡು ಕುಂದ್ರಮ್ಮ. ಮತ್ತು ಹೋಗಿಕ್ ಬಂದ್ಗಿಂದಿತ್ತು. ಒಂದು ಸ್ವಲ್ಪ ಇದು ಮಾಡ್ಬೇಕಾಯ್ತಿಲ್ರಿ. ಹಾಲು ಹಾಕಾಕ್ರಿ. ಹಾಲು ಹಾಕೈತಲ್ಲ ಹಾಕೈತ್ರಿ. ಬೆಳಿಗ್ಗೆ ಬಿಸಿ ಮಾಡಿ ಹಾಕೋಣ ತಗೋರಿಪ್ಪ. ಮತ್ತೆ ಕೆಟ್ಟ ಅವ್ರಿಗೆ
ತಂದ್ರನ ಹಾಲು ಇಲ್ಲಮ್ಮ ಬೆಳಗ್ಗೆ ತರಿಸ್ತೀವಿ ಕರೆಂಟ್ ನಿಂತಿಲ್ಲರಿ ಇವತ್ತು ಹಗ್ಲಿಲ್ಲನ ಹೌದು ಹೌದು ಮತ್ತೆ ಈಗ ತೊಗೊಂಬಂದು ಏನು ಮಾಡ್ಬೇಕ್ರಿ ಅವನ್ನ ಹಸಿಪ್ಪತ್ತಿಲ್ಲ ಇಲ್ಲಮ್ಮ ಬಂದಿಲ್ರಿ ಒಂದು ಬೇಲೆ ಅದ ನೋಡ ಹುಬ್ಳಿಗೆ ಹೋಗಿದ್ದಾರೆ ಅವರು ರೊಕ್ಕ ಕೊಡೋಣಕ ಇದ್ದಾರೆ ನನಗೆ ನನ್ನ ಕಡೆ ರೊಕ್ಕ ಇಲ್ಲಪ್ಪ ಅಂದಿರಿ ಮತ್ತು ಹೂ ಪೂ ತೊಗೊಂಬ ಅಂತೀರಿ ನೀವು ವ್ಯಾಪಾರಿಗೆ ಅಂದಾರಿ ಬ್ಯಾಡ ಹೋಗಿ ನನಗೆ ಹೂವು ಅಂತ ಹೇಳಿದಿರಿ ಹಿಟ್ಟು ಸುರ್ಕೊಂಬ ರೆಡಿ ಆಯ್ತು ರೀ ನಮ್ಮದು ಅದೇ ರೀ ಬೆಳಿಗ್ಗೆ ಹಾಲು ಹಾಕ್ಬೇಕ್ರಿ ಅದಕ್ಕೆ ನೀರಿಂದ ಇಟ್ಟಿರಿ ಇಲ್ಲ ಮಗು ಬಾಬಾ ಊಟ ಕೊಟ್ಟಿವ್ರಿ ಊಟ ಮಾಡಕ್ಕೆ ಕುಂತ್ರವ್ರು ಟೈಮ್ 11 ಗಂಟೆ ಆತಮ್ಮ ಇನ್ನೊಂದು 10 ನಿಮಿಷ ಐತ್ರಿ ಅಷ್ಟೇ ರೀ ತುಂಬಾಕ್ ಬಂತ ನಮಗೆ ಇನ್ನೂ ಈಗ 2 ಸಿಂಟೆಕ್ಸ್ ತುಂಬಿದ್ವಿ ಎಲ್ಲ ಹಂಗದವ್ರಿ ಈಗ ಅವನು ಅಷ್ಟು ತುಂಬ ಮಟ್ಟ ಅಂತ ಹೇಳಿದ್ರೆ 7-11 ಆಕೈತೇನ್ರಿ ಈಗ ಮತ್ತು ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಮೆಹಂದಿ ಹಚ್ಕೊಂಡ್ರಿನ ಸಣ್ಣಕ್ಕೆ ಅಷ್ಟು ಹಚ್ಕೊಂಡು ದೊಡ್ಡಕ್ಕಿಲ್ರಿ ದೊಡ್ಡಕ್ಕಿದನ ಕೆಲಸ ಭಾಳ ಐತ್ರಿ ಈಗಿದ ಕೆಲಸ ಮುಗಿಸ್ಕೊಂಬಿಟ್ರಿ ಈಗ ಪಟ ಬಾಣೆ ತಿಕ್ಕಿಲ್ದ್ರೆ ಅಡುಗೆ ಮಾಡಿಲ್ಲ ಜೈಯಿಂದ ಅನಿಸ್ಬಿಟ್ರಿ ಈಕಿ ಎಲ್ಲ ಸರ್ಕೊಂಬ ಸಾಮಾನು ನೆನೆ ಹಾಕಿಲ್ಲ ಬಿಡ ತುಂಬತೈತಿ ಚಲ್ತ ಬಿಡವು ನೀರು ತುಂಬತಂದ್ರೆ ಈಗ ಸಣ್ಣಟಾಕಿ ಹಚ್ಚಿದ್ರಿ ಮೊದಲು ಆಮೇಲೆ ಕಡೆ ಎಲ್ಲ ತುಂಬ್ರಿ ಫಸ್ಟ್ ಈಗ ಊಟ ಮಾಡಕತ್ರ ನಾವು ಒಂದು ಸ್ವಲ್ಪ ಮೆಹಂದಿ ಹಚ್ಕೋಬೇಕು ಅಂತೇಳಂದು ಇದು ದಾಲ್ ಚಕ್ ಇದನ್ನು ಬೆಳಿಗ್ಗೆ ಕುದಿಸಿಟ್ಟಿವ್ರಿ ಬೆಳಿಗ್ಗೆನೇ ಎಲ್ಲ ಮಾಡಿದ್ರೆ ರಾತ್ರಿ ಅದು ಇದು ಅದಕ್ಕೆಲ್ಲ ಮಸಾಲೆ ಗೀಸರಿಲ್ಲ ಯಾಕಂತ ಹೇಳಿದ್ರೆ ಸುಡ್ತಿರ್ತಾವ್ರಿ ಮತ್ತು ಬೆಳಿಗ್ಗೆ ಮಿಕ್ಸಿ ಹಾಕ್ಬೇಕಂದ್ರೆ ಅದಕ್ಕೆ ಈಗ ಒಂದಿಟ್ಟು ಅದನ್ನು ಕುದಿಸಿಟ್ಬಿಟ್ಟದೆ ದಾಲ್ ಚಕ್ ಬೇಳೆ ರೀ ಎಲ್ಲ ಬೆಳಿಗ್ಗೆ ಎದ್ದು ಜಲ್ದಿನೇ ಹೇಳ್ಬೇಕು ಬೆಳಿಗ್ಗೆ ರೀ ನಾಳೆ ಹಬ್ಬ ಅಂತ ಹೇಳಿದಾಗ ಮತ್ತು ಜಲ್ದಿ ಹೇಳ್ಬೇಕಂದ್ರೆ ಮತ್ತೆ ಎಲ್ಲ ಫ್ರೆಂಡ್ಸಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ರೀ ಸೀರೆ ಬಿಚ್ಚಬೇಕಾಯ್ತೇನಾರಿಪ್ಪ ನಾನು ತೋರ್ಸ್ಕೊಂಬಂದೆಲ್ಲ ಅಮ್ಮನ ಕರ್ಕೊಂಬರಂಬ ಥಂಡಿನ ಬರ ಹತ್ಬಿಡ್ತವ ಹೌದಾ ಜುಣ ಅನ್ನಕತ್ ನೋಡಿ ಈಗೆಲ್ಲ ಕೆಲಸದೊಳಗೆ ಏನು ಅನಿಸ್ಲೇ ಇಲ್ಲ ಅದು ಈ ಕೆಲಸ ಎಲ್ಲ ಮುಗಿದಿದ್ಮೇಲೆ ಇದು ಅನ್ಸಕತ್ತ ಮತ್ತು ಅರ್ಧ ಕೆಲಸ ನಮ್ದು ಇವತ್ತು ಆದಂಗೆ ಆರಿಪ್ಪ ನಮ್ದು ಇವತ್ತು ಎಲ್ಲ ಹಳ್ಳ ಬಳಿ ಪೇಸ್ಟ್ ಆಗಿರ್ಬೋದು ಕೊತ್ತಂಬರಿ ಪೇಸ್ಟ್ ಆಗಿರ್ಬೋದು ಕೊಬ್ಬರಿನ ಹಾಕಿಟ್ಟಿವ್ರಿ ಈಗ ಮತ್ತು ನಾಳೆ ಬೆಳಿಗ್ಗೆ ಎಂದಕ್ಕೆ ಯಾಕಂದ್ರೆ ಕರೆಂಟ್ ಅಂತೂ ಬರೀ ಹೋಗೋದ ಬರೋದ ಮಾಡಕತ್ತವ್ರಿ ಹಾಗಾಗಿ ಆರಿಪ ಏನಂದ್ಲು ಅಮ್ಮ ಹಾಕಿಟ್ಬಿಡಂತ ನೀ ನಸನಿಗೆದ್ದು ಮಾಡ್ತಿದ್ದೀಯ ಅಂತ ಅನ್ನಕತ್ಲರೆ ಆಯ್ತು ಬಿಡು ಅಂತಂದು ಕೊಬ್ಬರಿನ ಹಾಕಿಟ್ಟು ಬಂದಿರಿ ಸುರ್ಕೊಂಬನ ಆತು ನಮ್ಮದು ಬೆಳಿಗ್ಗೆ ಏನಿಲ್ಲ ನೋಡ್ರಿ ಸ್ವಲ್ಪ ಸ್ಪೆಷಲ್ ಏನರ ಹಬ್ಬದ ಅಡುಗೆ ಮಾಡೋದ್ರಿ ಆಮೇಲೆ ಕಡೆ ರೆಡಿ ಆಗೋದು ನಮಾಜ್ ಮಾಡೋದು ಇದಷ್ಟ ಉಳಿಸಿದ್ರಿ ನಾಳೆ ಅರಿಪ ನನಗೆ ಮೆಹಂದಿ ಹಚ್ತೀನಿ ಬೇಡ ಇದ್ರ ಹಚ್ಚಿರತ್ತಂದ್ರೆ ಬೇಡ ಐತೆ ಐತೆ ಇತ್ತಂದ್ರೆ ಒಂದು ಕೈ ತೆಗೆದು ಬಿಡುವ ಅರ್ಶಿ ಹಚ್ತಾನ ಎರಡು ಕೈ ಹಚ್ಕೊಂತ 2 ಕೈ ಹಚ್ಕೊಂತಾನೆ ಏನಂತ ಇಲ್ಲ ಅರಿಪ ಮೆಹಂದಿ ತೆಗಿಯಾಕತ್ಲರಿ ನನಗೆ ಇನ್ನೂ ಆಕಿನ ತಕ್ಕೊಂದಿಲ್ಲ ನನಗೆ ತೆಗೆದ್ಬಿಟ್ಟು ಆಮೇಲೆ ಕಡೆ ತಕ್ಕೊಂತಾಳ್ರಿ ನಮ್ಮ ಮೆಹಂದಿ ತೆಗಿ ಬರಲ್ಲ ಬಿಡುವ ಸಾಕು ಬಿಡು ಮತ್ತಿನ್ನು ಹೆಂಗೆ ತೆಗಿಬೇಕು ಇನ್ನು ಹೆಂಗೆ ತೆಗಿಬೇಕು ಬಿಡು ಸಾಕಷ್ಟ ತೆಗಿತೀಯಲ್ಲ ಅರ್ಶಿಯಾಗ ನೀ ತೆಗ್ದೇನಾ ಒಂದು ಕೈಗೆ ತೆಗ್ದೇನವ ಹಿಂದೆ ತಾಣ ಹಚ್ಕೊಂಡಾಳ ಚಂದ ನೋಡಕ್ಕೆ ಬತ್ತಾ ಇದೇನ್ರಿ ಮಸ್ತ್ ಐತೆ ನೋಡಿ ಅರ್ಶಿಯ ಪಾಪ ನಮ್ಮ ವರ್ಷಾಗ ನೋಡ್ರಿ ಹೆಂಗೆ ಚಳಿಯಿಂದ ಏನು ನೀನು ನಮ್ಮ ಅರಿಪ ನೋಡ್ರಿಪ್ಪ ಈ ಥರ ಡಿಸೈನ್ ಬಿಸಿಲ್ ನೋಡ್ರಿ ಚಂದಾಗೈತೆ ನೋಡ್ರಿಪ್ಪ ಸಾಕು ಸಿಂಪಲ್ ಆಗಿ ಚಂದಾಗೈತೆ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.